ಕೆಪಿಎಸ್ಸಿ ನೇಮಕಾತಿಯಲ್ಲಿ ಮತ್ತೆ ಅಕ್ರಮ ನಡೀತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ವಿಸ್ತೃತ ವರದಿಯನ್ನು ಮಾಡಿದ್ವಿ. ಪಶು ವೈದ್ಯಕೀಯ ನೇಮಕಾತಿಯಲ್ಲಿ ಒಂದು ಹುದ್ದೆಗೆ 80 ರಿಂದ 1 ಕೋಟಿ ತನಕ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತಹ ವರದಿಯನ್ನು ಮಾಡಿದ್ವಿ. ನಮ್ಮ ವರದಿಯ ಬೆನ್ನಲ್ಲೇ ಈಗ ಮತ್ತೊಂದು FIR ಆಗಿದೆ. ಅಕ್ರಮದಲ್ಲಿ ಭಾಗಿಯಾದ ಕೆಲವರ ಮೇಲೆ FIR ಇದು. ಉದ್ಯೋಗ ನೀಡೋದಕ್ಕೆ ಪೋಸ್ಟ್ ಕೊಡ್ತೀನಿ, 80 ಲಕ್ಷ ಹಣ ಕೊಡಬೇಕು ಅಂತ ಹೇಳಿ ಆಡಿಯೋದಲ್ಲಿ ಒಬ್ಬರು ಮಾತನಾಡುವಂತಹ ಆಡಿಯೋವನ್ನು ಕೂಡ ನಾವು ಪ್ರಸಾರ ಮಾಡಿದ್ವಿ. ಕಾಂತರಾಜು ಅವರು ಒಂದು ಸ್ಟಿಂಗ್ ಮಾಡಿರ್ತಾರೆ, ಯಾರು ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ, ಆ ವ್ಯಕ್ತಿಯ ಪೋಸ್ಟ್ ಏನು, ಆ ವ್ಯಕ್ತಿಯ ಕನೆಕ್ಷನ್ ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರಕ್ಕೂ ವಿಪರೀತವಾಗಿ ಮುಜುಗರ ಉಂಟಾಗುತ್ತೆ. ಈಗ ಮತ್ತೊಂದು FIR ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಇನ್ನೆಷ್ಟು ಜನರ ಅರೆಸ್ಟ್ ಆಗುತ್ತೆ, ಮತ್ತು ಈ KPSC ಹಗರಣ ಅನ್ನೋದು ಯಾಕೆ ನಿಲ್ಲಲ್ಲ ಅಂತ 2011ರಿಂದ ಕೂಡ ನಾವು ಇದನ್ನು ನೋಡ್ತಾನೆ ಇದ್ದೀವಿ.